ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ. ಇವತ್ತು ನಮ್ಮ ಜೊತೆ ಭರ್ಜರಿ ಬ್ಯಾಚುಲರ್ಸ್ ವಿನ್ನರ್ಸ್ ಆಗಿರುವಂತಹ ಸುನಿಲ್ ಹಾಗೆ ಅಮೃತಾ ಅವರಿದ್ದಾರೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿದ್ದಾರೆ. ಈಗಾಗಲೇ ಕರ್ನಾಟಕದಲ್ಲಿ ಕ್ಯೂಟ್ ಕಪಲ್ ಅಂತಾನೆ ತುಂಬಾನೇ ಫೇಮಸ್ ಆಗಿದ್ದಾರೆ. ಬನ್ನಿ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್, ಹಾಯ್. ಹೇಗಿದ್ದೀರಾ? ನಾವು ಸೂಪರ್. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳಿದ್ದು. ಥ್ಯಾಂಕ್ ಯು. ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗಲಿ. ಈಗ ಹಬ್ಬದ ಸ್ಪೆಷಲ್ ಆಗಿರೋದ್ರಿಂದ ನಿಮ್ಮ ಮನೆಯಲ್ಲಿ ಹಬ್ಬನ ಹೇಗ್ ಸೆಲೆಬ್ರೇಟ್ ಮಾಡ್ತೀರಾ? ಅದ್ರಲ್ಲೂ ಹೆಣ್ಮಕ್ಳು ಸೀರೆ ಎಲ್ಲ ಉಟ್ಕೊಂಡು ಪ್ರತಿಯೊಬ್ರು ಮನೆಗೂ ಅರ್ಶಿನ ಕುಂಕುಮಕ್ಕೆ ಹೋಗಿ ಬರ್ತಾರೆ. ಸೊ ಹೇಗಿರತ್ತೆ? ನಮ್ಮ ಮನೆಯಲ್ಲಿ ಕಳಸ ಎಲ್ಲ ಇಟ್ಟಿ ಮತ್ತೆ ಮುಕ್ಕೋಡ ಎಲ್ಲ ಇಟ್ಟಿ ಲಕ್ಷ್ಮಿ ಕೂರ್ಸ್ದಂಗೆ ನಾವು ಕೂರಿಸ್ಬಿಟ್ಟು ಫುಲ್ ಒಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇನ್ನೇನು ಆಗಸ್ಟ್ ಬಂದರೆ ಫೆಸ್ಟಿವಲ್ ಸೀಸನ್ಸ್ ಎಲ್ಲ. ಸೊ ಗಣೇಶ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಕಂಟಿನ್ಯೂಸ್ ಆಗಿರೋದಲ್ಲ. ಸೊ ಸಮಥಿಂಗ್ ಇವಾಗ ಫೆಸ್ಟಿವ್ ವೈಬ್ಸ್ ಅಂದ್ರೇನೆ ಬಟ್ಟೆ ಕಲರ್ಫುಲ್ಲು ಮತ್ತೆ ವೆಜಿಟೇರಿಯನ್ ಫುಡ್ಸು, ಒಬ್ಬಟ್ಟು, ಪಾನಕ ಮತ್ತೆ ಏನೇನೋ ಇರುತ್ತಲ್ಲ. ಸೊ ಜಸ್ಟ್ ಎಕ್ಸೈಟೆಡ್. ಫೆಸ್ಟಿವ್ ಸೀಸನ್ ಅಂದ್ರೆ ಎಲ್ಲರಿಗೂ ಖುಷಿನೇ. ಸೊ ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಗ್ರ್ಯಾಂಡ್ ಆಗಿ, ನಿಮ್ಮ ಮನೇಲಿ ಲಕ್ಷ್ಮಿ ನೀವೇನ? ಸೊ ನಿಮ್ಗೆ ರೆಡಿ ಮಾಡಿ ಮನೇಲಿ ನೀವು ಬೇರೆಯವ್ರ ಮನೆಗೆಲ್ಲ ಅರ್ಶಿನ ಕುಂಕುಮಕ್ಕೆ ಹೋಗ್ತೀನಿ. ಸೊ ಈ ಸಲ ಇನ್ನೂ ಡಬಲ್ ಸ್ಪೆಷಲ್ ಆಗಿದೆ, ಹೌದು, ವಿನ್ನರ್ಸ್ ಆಗಿದ್ದೀರಾ. ಸೊ ನಿಮ್ ಮನೇಲಿ ಹೇಗಿರತ್ತೆ? ಇವಾಗ ನಮ್ಗೆ ಹುಡುಗರಿಗೆ ಅಷ್ಟು ಗೊತ್ತಿರಲ್ಲ, ಅಡಿಗೆ ಮಾಡಿದ್ದೆಲ್ಲ ತಿನ್ನೋದಷ್ಟೇ ಗೊತ್ತಿರುತ್ತೆ. ಹುಡುಗರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನೊಂದು ನಾನು ಮನೆ ಬಿಟ್ಟೆ ಇವಾಗ ಮತ್ತೆ ಒಂದು 13-14 ಇಯರ್ಸ್ ಆಯ್ತು. ನಾನು ಹಬ್ಬ ಎಲ್ಲ ನಮ್ಗೆ ಇವಾಗ ಹಬ್ಬ ಗಿಬ್ಬ ಎಲ್ಲ ಗೊತ್ತಿಲ್ಲ. ಓಕೆ, ಹೋಗ್ಬೇಕು, ಊರ್ಗ್ ಹೋಗ್ತೀವಿ. ನಮ್ಮ ಅಮ್ಮನ ಜೀವನ ನೆನೆಸ್ದಾಗ ಒಂದ್ಸಲ ಊರ್ಗ್ ಹೋಗ್ತೀನಿ, ಅಥವಾ ನಮ್ಮಮ್ಮ ಬರ್ತಾರೆ, ನಾನು ಹೋಗಿರ್ತೀನಿ. ಹಬ್ಬ ಅಂತ ಏನಿಲ್ಲ ಇವಾಗ ನಮ್ಗೆ. ಏನ್ ಕೆಲ್ಸ, ದುಡಿಬೇಕು, ಇನ್ನು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅಂತ ಅದು ಮೈಂಡ್ ಅಲ್ಲಿ ಇದೆ. ಸೊ ಅವಾಗ ಚಿಕ್ಕವರಿದ್ದಾಗ ಅದೇ ಹಬ್ಬ ಗಿಬ್ಬ ಇದ್ರೆ ಚೆನ್ನಾಗಿ ಮಾಡಿರ್ತಿದ್ರು. 3 ಹೊತ್ತು ಚೆನ್ನಾಗಿ ತಿಂತಿದ್ರಿ. ಅದೇ ಹಬ್ಬ ನಮ್ಗೆ. ಈಗ ಬೆಂಗಳೂರಲ್ಲೇ ಇರ್ತೀರಾ ಈ ಹಬ್ಬಕ್ಕೆ? ಹಾಗಾದ್ರೆ ಅಮೃತ ಅವ್ರ ಮನೆಗೆ ಹೋಗಲ್ವಾ? ಇಲ್ಲ, ಮಾಡಿಲ್ವಾ? ಬೆಂಗಳೂರಲ್ಲಿ ನಾನು ಕರೀತಾರೆ, ಬಟ್ ಬೆಂಗಳೂರಲ್ಲಿ ಇರಲ್ಲ ನಾನು ಆ ಡೇಟಿಗೆ. ಬಟ್ ಬೇರೆ ಕಡೆ ಹೋಗ್ಬೇಕಂತ ಪ್ಲಾನ್ ಇದೆ. ಸೊ ನೀವು ತುಂಬಾ ಮೋಸ್ಟ್ ಬಿಸಿಯೆಸ್ಟ್ ಪರ್ಸನ್ ಅಂತೆ, ಹೌದಾ? ನಾನಾ? ನಿಮ್ ಬಾಯಾರಿಕೆಯಿಂದ ಆಗ್ಲಿ ಹಂಗೆ. ನೋಡಿ, ಅವ್ರು ಹೂ ಅಂತ ಹೇಳಿದ್ರು. ಆಕ್ಚುಲಿ ಅವ್ರು ಯಾವಾಗ್ಲೂ ಶೋಸ್ ಅದು ಇದು ಅಂತ ಸಿಂಗಿಂಗ್ ಅಂತ ಸ್ಟುಡಿಯೋಲೇ ಇರ್ತಾರೆ. ಲೈಕ್ ಯೂಶಲಿ ಅವ್ರ ಸಿಂಗಿಂಗ್ ಪ್ಯಾಷನ್ ಆಗಿರೋದ್ರಿಂದ, ಅವ್ರ ಸಿಂಗಿಂಗೇ ಇದು ಪ್ರಪಂಚ ಇರೋದ್ರಿಂದ, ವಿಲ್ ಆಲ್ವೇಸ್ ಬಿ ಸಿಂಗಿಂಗ್, ಆಲ್ವೇಸ್ ಬಿ ಕಂಪೋಸಿಂಗ್. ಸೊ ಅದರಲ್ಲಿ ಸಮಥಿಂಗ್ ನ್ಯೂ ಇದು ಮಾಡಬೇಕು, ಇನ್ವೆಂಟ್ ಮಾಡಬೇಕು ಅಂತ ಹಿಲ್ ಬಿ ಇಂಟು ರಿಸರ್ಚ್, ಲಿರಿಕ್ಸ್ ಆಗಲಿ ಅದರಲ್ಲೇ ಹಿಲ್ ಬಿ ಡೈವ್ ಇಂಟು ಇಟ್ ಆಲ್ವೇಸ್. ಈಗ ಭರ್ಜರಿ ಬ್ಯಾಚುಲರ್ಸ್ ಶೋ ವಿನ್ನರ್ಸ್ ಆಗಿದ್ದೀರಾ. ಸೊ ಹೇಳಿ ಅದ್ರ ಬಗ್ಗೆ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? 6 months ಅದು ಇಡೀ ಕಿರುತೆರೆ ಎಲ್ಲ ಇದು ಫಸ್ಟ್ ಶೋ ಅನ್ಸುತ್ತೆ, 6 ತಿಂಗಳು ಬಂದಿರುವಂತದ್ದು. ಸೊ ಅದ್ರ ಬಗ್ಗೆ ಇಬ್ರು ಹೇಳೋದಾದ್ರೆ. ಸೊ ಯೂಶಲಿ ಇಷ್ಟು ಲಾಂಗ್ ಜರ್ನಿ ಬರುತ್ತಂತ ನಮಗೆ ಇದು ಅನ್ಎಕ್ಸ್ಪೆಕ್ಟೆಡ್. ಆ್ಯಂಡ್ ಮೋರ್ ಓವರ್ 6 months ಹೇಗೆ ಹೋಯ್ತು ಅಂತಾನೂ ಗೊತ್ತಾಗಿಲ್ಲ ನಮಗೆ. ಬಿಕಾಸ್ ಎವ್ರಿ ವೀಕ್ ಏನಾದರೂ ಒಂದು ಹೊಸದು ಟೀಮ್ ಅವರು ತೊಗೊಂಡು ಬರ್ತಿದ್ರು, ಈ ಥರ ಸೆಗ್ಮೆಂಟ್ ಮಾಡಬೇಕು, ಆ ಥರ ಮಾಡಬೇಕು ಅಂತ. ನಮ್ಮನ್ನು ಶೋಕೇಸ್ ಮಾಡೋಕ್ಕೆ ದೇ ಟು ಬ್ರಿಂಗ್ ಔಟ್ ನ್ಯೂ ಥಿಂಗ್ಸ್. ಹಂಗಾಗಿ ಒಂದೊಂದು ದಿವಸ ಅವ್ರಿಗೆ ಇರ್ತಾ ಇತ್ತು, ಹುಡುಗಿಗೆ ಸರ್ಪ್ರೈಸ್ ಮಾಡೋದು, ಹುಡುಗಿಗೆ ಪ್ರಪೋಸ್ ಮಾಡೋದು, ನಿಮ್ಮ ಡ್ರೀಮ್ ಗರ್ಲ್ ಹೇಗಿರಬೇಕು, ಹುಡುಗಿಗೆ ಇವಾಗ ಒಂದು ಫ್ಯಾಮಿಲಿ ಮ್ಯಾನ್ ಆಗಿದ್ರೆ ಹೌ ವಿಲ್ ಯು ಅರ್ನ್ ಅಂಡ್ ಕಮ್, ಹೌ ವಿಲ್ ಯು ಸ್ಟೇ ಬಿ ಕೇಪಬಲ್ ಇನ್ ಯೋರ್ ಲೈಫ್ ಅನ್ನೋ ಥರ. ಸೊ ಆ ಥರ ಎವ್ರಿ ಎಪಿಸೋಡ್ ದೇ ಯೂಸ್ ಟು ಬಿ ಸಮಥಿಂಗ್ ಆರ್ ದಿ ಅದರ್. ಆ್ಯಂಡ್ ಫ್ಯೂ ಎಪಿಸೋಡ್ಸ್ ನಮಗಾಗಲಿ, ನಾವು ಅವ್ರಿಗೆ ಸರ್ಪ್ರೈಸ್ ಕೊಡೋದಾಗಿರಲಿ, ಇಲ್ಲ ಅವ್ರು ನಮ್ಮ ಮನೆಗೆ ಬರೋದಾಗಿರಲಿ, ಆ ಥರ ಎಲ್ಲ ಇರ್ತಾ ಇತ್ತಲ್ಲ. ಸೊ ಇನ್ ಆಲ್ ಇನ್ಕ್ಲೂಡ್ ಮಾಡಿದ್ರೆ ಇಟ್ ಯೂಸ್ ಟು ಬಿ ಲೈಕ್ 6 months ಹೇಗೆ ಹೋಗಿದ್ದು ಗೊತ್ತಾಗಲ್ಲ. ಆ್ಯಂಡ್ ಮಧ್ಯದಲ್ಲಿ ಲೈಕ್ ರಿಹರ್ಸಲ್ಸ್ ಇದ್ವಿ. ಸೊ ಯು ವಿಶ್ ಟು ಸ್ಪೆಂಡ್ ಆಲ್ಮೋಸ್ಟ್ 6 months ಅಲ್ಲಿ ಹಾರ್ಡ್ಲಿ 20 days or 30 days might be missed out. ಅವ್ರದ್ದು ಒಂದು ಸ್ಪೇಸ್, ನಮ್ದು ಒಂದು ಸ್ಪೇಸ್ ಅಂತ. ಬಟ್ 6 months we all were together and it was like a family. And now we miss the show so much. Like, you know, every week coming there, meeting, fighting, talking, kindle, like ella ittu. So we all missed that actually. So ನೀವ್ ಹೇಳಿ, ಎಷ್ಟು ಮಿಸ್ ಮಾಡ್ಕೋತೀರಾ? ಹಂಗೆ ಎಷ್ಟು ಖುಷಿ ಇದೆ ಬ್ಯಾಚುಲರ್
ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅನ್ನೋ ಟೈಟಲ್. ಖುಷಿ ಇದೆ ಮ್ಯಾಮ್. ಇದು ಟ್ರೋಫಿ ಗೆದ್ದಿದ್ದು ತುಂಬಾ ಖುಷಿ ಇದೆ. ಅಮ್ಮ ಹೇಳ್ದಂಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ನಮ್ಗೆ 6 ತಿಂಗಳು ಹೇಗಾಯ್ತು ಅಂತ. ಒಬ್ರಿಗೊಬ್ರು ತುಂಬಾ ಕನೆಕ್ಟ್ ಆಗ್ಬಿಟ್ಟಿದ್ವಿ. ಸೊ ಇಡೀ ಶೋನೇ ತುಂಬಾ ಮಿಸ್ ಮಾಡ್ಕೊಂತೀವಿ. ಬಟ್ ಟ್ರೋಫಿ ಬಗ್ಗೆ ಹೇಳ್ಬೇಕಂದ್ರೆ ನಾವಿಬ್ರು ಗೆಲ್ಬೇಕು, ಹಿಂಗೆ ಮಾಡ್ಬೇಕು, ಹಿಂಗೆ ಇರ್ಬೇಕು, ಹಿಂಗೆ ಮಾತಾಡೋಣ ಯಾವತ್ತೂ ನಾವು ಅನ್ಕೊಳ್ಳಿಲ್ಲ. ನಾವಾಗಿದ್ವಿ. ಅವಳ ತರ ಇದ್ಲು, ನಾನು ನನ್ನ ತರ ಇದ್ದೆ. ಸ್ಟೇಜ್ ಮೇಲೆ ಅವಳು ಹೇಗೆ ಮಾತಾಡ್ಬೇಕು ಹಂಗೆ ಮಾತಾಡ್ತಿದ್ರು, ನಾನು ನನ್ನ ಶೈಲಿಲಿ ನಾನು ಮಾತಾಡ್ತಿದ್ದೆ. ಸೊ ಅದು ಇನ್ನೊಂದು ಯಾವುದೇ ಮಾತುಕತೆ ಆಗ್ಲಿ ಅಥವಾ ಯಾವುದೇ ಸಂಬಂಧಗಳಾಗ್ಲಿ ಅದು ಟ್ರೂ ಇದ್ದಾಗ ಜನಕ್ಕೆ ತಾನೇ ಕನೆಕ್ಟ್ ಆಗುತ್ತೆ. ಸೊ ನಮ್ದು ಅಷ್ಟೇ ಟ್ರೂ ಆಗಿತ್ತು, ಅದು ಜನಕ್ಕೂ ತುಂಬಾ ಇಷ್ಟ ಆಯ್ತು. ಸೊ ಎಲ್ಲರ ಆಶೀರ್ವಾದದಿಂದ. ಆದ್ರೂ ತುಂಬಾ ಕಾಡ್ಸಿದೀರಾ ಅಲ್ವಾ ಅಮೃತ ಅವ್ರಿಗೆ ನೀವು? ಯಾರು- ಬರಲ್ಲ ಬರಲ್ಲ ಶೋಗ್ ಬರಲ್ಲ ಈ ತರ ಎಲ್ಲ ಹೇಳಿ ತುಂಬಾ ಕೇಳಿ, ಪಾಪ ಅವ್ರಿಗೆ ತುಂಬಾ ಕಾಡ್ಸಿದೀರಾ ನೀವು. ಕಾಡ್ಸೋದ್ರಲ್ಲಿ ಏನೋ ಒಂದು ಖುಷಿ ಅವ್ರು ಅದಕ್ಕೆ ಹತ್ತಿದಾರೆಲ್ಲ. ಇಲ್ಲ, ಅದು ಇವಾಗ ನಾನು ಇಷ್ಟು ಇದು ಆಗ್ಬೇಕಂದ್ರೆ ಅದೇ ಕಾರಣ. ನಮಗೂ ನಾನು ಸುಮ್ನೆ ಏನೋ ತಮಾಷೆಗಂತ ಮಾಡಿದ್ದು ಅವತ್ತು. ನಾನು ಆಕ್ಚುಲಿ ಅದು ಶೋ ಆಗ್ತಿಲ್ಲ ಅಂತೇಳಿ ಅಂತ ಟೀಮ್ ಅವ್ರಿಗೆ ಮೆಸೇಜ್ ಮಾಡಿದ್ದೆ. ಅದನ್ನೇ ಹಂಗೆ ತಿರುಗಿಸಿ ಹಂಗಾಯ್ತು, ಅದು ಬರಲ್ಲ ಅಂತೇಳಿ. ಬಟ್ ನಾವು ತಮಾಷೆಗಂತ ಮಾಡಿದ್ವಿ. ನಾನು ಬರಲ್ಲ ಅಂತ ಹೋದಾಗ, ನಾನು ಹೋದ್ಮೇಲೆ ಇವರು ಅಳಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ನಾನು ಏನಪ್ಪ, ಅವ್ರು ಯಾರು ನಂಗೆ ಗೊತ್ತಿಲ್ಲ, ನಾನ್ಯಾರು ಅವ್ರಿಗೆ ಗೊತ್ತಿಲ್ಲ, ಇನ್ನು 2 ವಾರ ಆಯ್ತು, ನನ್ಗೋಸ್ಕರ ಒಂದ್ ಜೀವ ಇಷ್ಟು ಇದ್ ಮಾಡ್ತಿದ್ದೇನಂತೆ. ಅವತ್ತಿಂದ ಬಾಂಡಿಂಗ್ ಇಬ್ಬರದು ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಂದ ಆ ಕಂಫರ್ಟ್ ಝೋನು, ಇಬ್ಬರಿಗೂ ಕಂಫರ್ಟ್ ಝೋನ್ ಬಂತು. ಸೊ ನಾನೇನೇ ಮಾತಾಡ್ಬೇಕಾದ್ರು, ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ನಾನು ಸ್ವಲ್ಪ ತಗ್ಗಿ ಬಗ್ಗಿ ಏನ್ ಅನ್ಕೋ ಆ ತರ. ಬಟ್ ಇವ್ರ ಹತ್ರ ಮಾತಾಡ್ಬೇಕಾದ್ರೆ ಫಿಲ್ಟರ್ ಇಲ್ದಿರೋದ ಅಷ್ಟ್ ಕಂಫರ್ಟ್ ಝೋನು ಇತ್ತು. ಸೊ ಅದನ್ನ ನಮ್ಗೆ ಆ ಕಂಫರ್ಟ್ ಝೋನ್ ನಮ್ಗೆ ತುಂಬಾ ವರ್ಕೌಟ್ ಆಯ್ತು. ಅಂದ್ರೆ ನಾವಿಬ್ರು ಇಷ್ಟು ಕ್ಲೋಸ್ ಆಗಕ್ಕೆ.